Hi students, welcome back to my channel MD Happy. ರಾಧೆ ರಾಧೆ. ಸೆಕೆಂಡ್ ಪಿ ಯು ಸಿ ಆ್ಯನ್ಯುವಲ್ ಎಕ್ಸಾಮ್ ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಒಂದು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ನಾನು 2025ರಲ್ಲಿ ನಡೆದಿರುವಂಥ ಒಂದು ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರನ್ನು ತೆಗೆದುಕೊಂಡು ಬಂದಿದ್ದೀನಿ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ 2 ಅಂಕದ 3 ಅಂಕದ 4 ಅಂಕದ ಜೊತೆಗೆ 5 ಅಂಕದ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಿದ್ದಾವೆ. ಟನ್ನು ಓದ್ಕೊಂಡ್ರೆ ಸಾಕು, ನಿಮಗೆ 80ಕ್ಕೆ 80 ಅಂಕಗಳು ಸಿಗ್ತವೆ. ಹೌ ಟು ಸ್ಕೋರ್ 80 ಔಟ್ ಆಫ್ 80 ಇನ್ ಕನ್ನಡ ಸಬ್ಜೆಕ್ಟ್. ಸೆಕೆಂಡ್ ಪಿ ಯು ಸಿಯಲ್ಲಿ ನಿಮಗೆ ಇನ್ನೊಂದು 28/3/2025 ಒಂದು ಆ್ಯನ್ಯುವಲ್ ಎಕ್ಸಾಮ್ ನಡೀತದಲ್ಲ, ಅಲ್ಲಿ ಕೆಲವು ಪ್ರಶ್ನೆಗಳು ಬಂದಿವೆ. ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಹೈಲೈಟ್ ಮಾಡಿದ್ದೀನಿ, ಮತ್ತು ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಬಂದಿರುವಂಥ ಪ್ರಶ್ನೆಗಳನ್ನು ಸಹ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಹೈಲೈಟನ್ನು ಮಾಡ್ತಾ ಹೋಗಿದ್ದೀನಿ. ಸೊ ಹಾಗಾದರೆ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್ ಇದೆ, ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಮೆಚ್ಚುಗೆ ಆದರೆ ಕಮೆಂಟ್ ಬಾಕ್ಸಲ್ಲಿ ರಾಧೆ ರಾಧೆ ಅಂತ ಟೈಪ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಸೊ ಬನ್ನಿ ನೇರವಾಗಿ ಪ್ರಶ್ನೆ ಪತ್ರಿಕೆ ಕಡೆ ಹೋಗಿನಿ. ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಅಂತ. ಸೊ ಮೊದಲಿಗೆ ನಿಮಗೆ ನೋಂದಣಿ ಸಂಖ್ಯೆ ಇರ್ತದೆ, ತದನಂತರ ವಿಷಯ ಸಂಕೇತ ಕನ್ನಡ ವಿಷಯ. ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದನ್ನು ಆರಿಸಿ ಬರೆಯಿರಿ. ಮಯತನೋಜೆ ಯಾರೆಂದರೆ ಮಂಡೋದರಿಯನ್ನು ಮಯತನೋಜೆ ಅಂತ ಕರೀತಾರೆ. ಇನ್ನು ಅನ್ಯ ಲಿಂಗವನ್ನು ನೆನೆಯದವರು ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 3 ಮತ್ತು 4 ಈ ವರ್ಷ ಏನು 2026ರಲ್ಲಿ ಕೇಳಿರುವಂಥ ಪ್ರಶ್ನೆ ಇದು ಅಂಗದ ಮೇಲೆ ಲಿಂಗ ಧರಿಸಿದವನಿಗೆ ನಾವು ಅನ್ನಲಿಂಗವನ್ನು ನೆನೆಯದವರು ಅಂತೇಳಿ ಸಹ ಕರಿಬೋದು. ಹೆಂಡತಿಯ ಹರಿಬದಲಿ ಒಬ್ಬನೇ ಗಂಡಗೂಸೆ ವೈರಿಯನು ಕಡಿ ಖಂಡವನ್ನು ಮಾಡುವನು ಮೆಣ ತನ್ನೊಡಲಕ್ಕಿನುವನು. ಈ ಪದ್ಯ ಭಾಗದಲ್ಲಿ ದ್ರೌಪದಿ ಯಾವ ವಿಚಾರ ತಿಳಿಸಿದ್ದಾಳೆ ಅಂತಂದರೆ ಗಂಡನ ಕರ್ತವ್ಯದ ಬಗ್ಗೆ. ಇಲ್ಲಿ ದುರ್ಗಂಧ ಬಿಡುವುದು ಯಾವುದು ಅಂತಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 7ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ. ಊರ ಹಂದಿ ನಾವೇನು ಕರಿತೀವಿ ದುರ್ಗಂಧ ಬಿಡುವ ಪ್ರಾಣಿ ಅಂತಲೂ ಕರಿಬೋದು. ಇನ್ನು ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂತಂದರೆ ಅದು ತಾಯಿ ಅಂತ ಹೇಳ್ತೀವಿ. ಇನ್ನು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕ ನೇಮಿಚಂದ್ರ ಭೇಟಿ ಮಾಡಿದವರು ಯಾರು ಅಂತಂತ ಪ್ರಶ್ನೆ ಕೇಳಿದ್ದಾರೆ. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಬಂದೋಗಿರುವಂಥ ಪ್ರಶ್ನೆ. ಕಮಲಾ ಮೇಡಮ್ ಮತ್ತು ಮುದ್ದೇಗೌಡರು ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಿಚಂದ್ರರಿಗೆ ಭೇಟಿ ಕೊಡ್ತಾರೆ. ತಾನು ಹರಿದು ಬರುವಾಗಲೆಲ್ಲ ತನ್ನ ಸೆರಗಂಚಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಿಲ್ಲವೇ. ದಣಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತಂದರೆ ಕುದುಪನ ಕುಟುಂಬದ ಬಗ್ಗೆ ಹೊಳೆಯಿದ್ದ ಕಾಳಜಿ ಅಂಥೇಳಿ ಉಪತ್ರ ಆಗ್ತದೆ. ಇನ್ನು ನಿರೂಪಕರ ಗೆಳೆಯ ಪ್ರಕಾಶ್ ಈ ಪ್ರಶ್ನೆ ಮಾದರಿ ಪ್ರಶ್ನೆ ಪತ್ರಿಕೆ 3ರಲ್ಲಿ ಬಂದು ಹೋಗಿದೆ. ಇಕಾಲಿಸ್ಟ್ ಆಗಿದ್ದರು, ಏನೆಂದರೆ ವಿಕಾಲಿಸ್ಟ್ ಆಗಿದ್ದರು. ಇನ್ನು 9ನೇ ಪ್ರಶ್ನೆ, ಅಲ್ಲಿ ನಾಗರಾಜ ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸುಗಳೇನ್ರಿ? ನೀವು ಬೇರೆ ಡಿಪಾರ್ಟ್ಮೆಂಟಿಗೆ ಬುದ್ಧಿ ಕಲಿಸ್ತೀನಿ ಅಂದರಲ್ಲ, ಹಾಗೆ ಅವರು ನಿಮಗೆ ಕಲಿಸಬೇಕು ಅಂತೀರಾ? ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆ ನಾಗರಾಜನ ಹೇಳಿದ ಮಾತಲ್ಲಿ ವ್ಯಕ್ತ ಆಗುವ ಭಾವ ಅಂತಂದರೆ ಅದು ಡಿಪಾರ್ಟ್ಮೆಂಟ್ಗಳ ಮಧ್ಯದ ಹೊಂದಾಣಿಕೆ ಕೊರತೆ ಅಂತಲೂ ಹೇಳ್ಬೋದು. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಬಂದು ಹೋಗಿದೆ. ಅದು ಶಿಕಾರಿ ಗಂಡಿಯಲ್ಲಿ ಅಂಥೇಳಿ ಉತ್ತರವನ್ನು ನಾವು ಹೇಳ್ತೀವಿ. ನಿಮಗೆ ಫಿಕ್ಸ್ ಆಗಿ ಬರುವಂಥ ಪ್ರಶ್ನೆಗಳಿದ್ದಾವೆ, ಜೊತೆಗೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಬಂದಿರುವಂಥ ಪ್ರಶ್ನೆಗಳಿದ್ದಾವೆ, ಮತ್ತು 2025ರ ಒಂದು ಕನ್ನಡ ಕಂಪ್ಲೀಟ್ ಕೀ ಆನ್ಸರು ಸಹ ನಾನು ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಸೊ ವಿದ್ಯಾರ್ಥಿಗಳು ಯಾರು ರಿಪೀಟರ್ ಇದ್ದೀರಿ, ಭಾಳ ದಿನಗಳಿಗೆ ಗ್ಯಾಪ್ ಮಾಡ್ಕೊಂಡು ಎಕ್ಸಾಮ್ಗಳನ್ನು ಕಟ್ಟಿದ್ದೀರಿ, ಅವರಿಗೆ ಇದು ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಇನ್ನು ಬಿಟ್ಟ ಸ್ಥಳವನ್ನು ನೋಡ್ಕೊತ ಹೋಗೋಣ. ಇಲ್ಲಿ ಕೊಟ್ಟಿರುವ ಆವರಣದಲ್ಲಿ ಸೂಕ್ತ ಉತ್ತರಗಳನ್ನು ಆರಿಸಿ ನೀವೇನು ಮಾಡಬೇಕು, ಉತ್ತರವನ್ನು ಬರಿತಾ ಹೋಗಬೇಕು. ವಾಲ್ಪರಿಯ ದುರಂತದ ಮೂಲ ಬೀಜಗಳು ಚಹಾ ಗಿಡ ರೂಪದಲ್ಲಿ ಬಂದವು. ಮಾಡಲ್ ಕ್ವಶನ್ ಪೇಪರ್ 2ರಲ್ಲಿ ಈ ಒಂದು ಏನು ಮಾಡಲ್ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿ 2ರಲ್ಲಿ ಬಂದು ಹೋಗಿದೆ. ಇನ್ನು ಸ್ಥಳೀಯ ಭಾಷೆಯ ಕಲಿಯದ ಅನ್ಯ ಭಾಷಿಕರು ದ್ವಿಭಾಷಿಗಳಾಗಿ ಉಳಿಯಬೇಕಾಗುತ್ತದೆ. ಮಾಡಲ್ ಕ್ವಶನ್ ಪೇಪರ್ 2ರಲ್ಲಿ ಇದು ಕೇಳಿದ್ದಾರೆ. ಇನ್ನು ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಅಂತಂದರೆ ಅದು ಮಗು. ಶೇಷನು ರಾಮಾಯಣದ ಕಥೆಯನ್ನು ವಾತ್ಸಾಯನಿಗೆ ಹೇಳಿದನು. ಇನ್ನು ವೀರೇಂದ್ರ ಸಿಂಪಿಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲ್ನ ಹೆಸರು ಚಂದ್ರಭವನ. ಇದು ಇಂಪಾರ್ಟೆಂಟು, ನಿಮಗೆ ನೆನಪು ಬರ್ತದೆ. ಇನ್ನು ಹೊಂದೇಸಿ ಬೇರೆ ಕಡೆ ನೀರು ಕರ್ಕೊಂಡು ಹೋಗ್ತಾನೆ. ಇಲ್ಲೆಲ್ಲವೂ ನಿಮಗೆ ಫಿಕ್ಸ್ ಆಗಿ ಇವೇ ಬರುವಂಥ ಏನೋಲ್ಲ ಪ್ರಶ್ನೆಗಳು. ಪುರಂದರದಾಸ ಬೆಳಗು ಜಾವ ಶಿಲುಬೆಗೇರಿದ್ದಾನೆ. ಚಿಟ್ಟೆ ಮತ್ತು ಜೀವಯಾನ ಸುಕನ್ಯಾ ಮಾರುತಿ. ನೋಡಿ, ಇಲ್ಲಿ ಪುರಂದರದಾಸರು ಮತ್ತು ಕನಕದಾಸರು ಕೀರ್ತನೆಗೆ ಸಂಬಂಧಪಟ್ಟವರು. ಬೆಳಗು ಜಾವ ನೀವೆಲ್ಲ ನೋಡ್ತೀರಿ, ಮುಕ್ತಕಂಠ ಮತ್ತು ಶಿಲುಬೆಗೇರಿದ್ದಾನೆ KS ನಿಸಾರ್ ಅಹಮದ್. ಚಿಟ್ಟೆ ಮತ್ತು ಜೀವಯಾನ ಹತ್ತಿ ಮತ್ತು ಚಿತ್ತ ಅಂತ ಹೇಳ್ತೀವಿ. ಸುಕನ್ಯಾ ಮಾರುತಿ
ಒಮ್ಮೆ ನಗುತ್ತೇವೆ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ಯಾವ ವರ್ಷದಲ್ಲಿ ಬಂದಿವೆ ಅಂತೇಳಿ ಒಂದು ಸ್ವಲ್ಪ ಗಮನಿಸ್ತಾ ಹೋಗಿ. ಪುರಂದರದಾಸರು ಮಾಡಲ್ ಕ್ವಶನ್ ಪೇಪರಲ್ಲಿಯೂ ಬಂದಿದೆ, ಜೊತೆಗೆ ಪೂರ್ವಸಿದ್ಧತೆ 1ರಲ್ಲಿಯೂ ಸಹ ಬಂದಿದೆ ನೋಡಿರಿ. 3 ಮತ್ತು 2ರಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಬಂದಿದೆ. ಇನ್ನು ಬೆಳಗಜಾವ ಪೂರ್ವಸಿದ್ಧತೆ 1ರಲ್ಲಿ ಬಂದು ಮೊನ್ನೆ ನಡೀತಲ್ಲ. ಇನ್ನು ಶಿಲುಬೆಗೇರಿದ್ದೇನೆ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದೋಗಿದೆ. ಚಿಟ್ಟೆ ಮತ್ತು ಜೀವಯಾನ ಮಾಡಲ್ ಕ್ವಶನ್ 1 ಮತ್ತು 2 ಮತ್ತು 3ರಲ್ಲಿ ಬಂದೋಗಿದೆ. ಸುಕನ್ಯಾ ಮಾರುತಿ ನೋಡಿ ಪೂರ್ವಸಿದ್ಧತೆ 1, 2, 3 ಮಾಡಲ್ ಕ್ವಶನ್ ಅಂದರೆ ನಾನಿನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಿಮಗೆ ಈ ಪ್ರಶ್ನೆಗಳು ಕಂಪಲ್ಸರಿ ಕಡ್ಡಾಯವಾಗಿ ಬರ್ತವೆ. ಇವು ನಿಮಗೆ 80ಕ್ಕೆ 80 ಅಂಕಗಳು ತೊಗೊಳಕ್ಕೆ ಸಹಾಯ ಮಾಡ್ತವೆ ಅಂತ ಹೇಳ್ತೀನಿ. ಇನ್ನು ಇವಾಗ ಆಕೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಅಥವಾ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವೆಲ್ಲ ಗಮನಿಸ್ತೀರಿ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬಂದನು ಅಂತಂದರೆ ಮಾಡಲ್ ಕ್ವಶನ್ 2ರಲ್ಲಿ ಕ್ವಶನನ್ನು ಕೇಳಿದ್ದಾರೆ ಈ ವರ್ಷ. ಯುದ್ಧದಲ್ಲಿ ರಾಮ ಲಕ್ಷ್ಮಣನನ್ನು ಪರ್ಯಾಯಗೊಳಿಸಿ ಸೀತೆಯನ್ನು ಒಪ್ಪಿಸುವುದೇನೆ ಅಂಥೇಳಿ ತೀರ್ಮಾನವನ್ನು ಮಾಡ್ತಾನೆ. ಇನ್ನು ಗಂಡರೈವರು 3 ಲೋಕದ ಗಂಡರಾರು ಅಂತಂದಾಗ ಮಾಡಲ್ ಕ್ವಶನ್ 3ರಲ್ಲಿ ಕ್ವಶನ್ ಬಂದಿದೆ. ಪಾಂಡವರು ಧರ್ಮರಾಯ, ಭೀಮ, ಅರ್ಜುನ, ನಕಲ, ಸಹದೇವ ಅಂತ ಹೇಳ್ತೀವಿ. ಸೊ ಇನ್ನು ಬಾನು ಮತ್ತು ಮರದ ನಿತ್ಯ ನ್ಯೂನತೆ ಬಗ್ಗೆ ಕವಿ ಹೇಳ್ತಾನೆ ಅಂತಂದರೆ ಕತ್ತಲನ್ನು ನೀಗಿಸಿಕೊಂಡು ಬಾನು ಮತ್ತು ಪ್ರಕಾಶಮಾನ ಹೊಳೆಯುತ್ತವೆ, ಒಣಗಿದ ಮರ ಪುನಃ ಚಿಗುರುತ್ತದೆ ಎಂದು ಕವಿ ಬಾನು ಮರದ ನಿತ್ಯವನ್ನು ಹೇಳ್ತಾನೆ. ಇನ್ನು ಚಿರುಬಗೆಹರಿದವರ ಗುಣ ಇಂದು ಯಾವ ವಿಷಯ ತಾಳುತ್ತವೆ ಮಾಡಲ್ ಕ್ವಶನ್ 3ರಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಮರೆಸೆ, ರೈಫಲ್ಲು, ಟ್ಯಾಂಕು, ಬಾಂಬು, ಗ್ರೆನೇಡ್ ರೂಪ ತಾಳ್ತವೆ ಅಂತ ಹೇಳ್ತಾರೆ. ಇನ್ನು ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಹೆಂಡತಿ ಸಿದ್ಧಲಿಂಗಿ ಏನು ಹೇಳುತ್ತಲೇ ಇದ್ದಳು, ಮಗುವಿಗೆ ಕೆಮ್ಮು ಹೊರ ಹೋಗುತ್ತಲೇ ಇಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಧಲಿಂಗಿ ಹೇಳ್ತಾ ಇದ್ದಳು ಅಂತ ಹೇಳ್ತಾರೆ. ಇನ್ನು ಕನ್ನಡದ ಬಗ್ಗೆ ಮಾತನಾಡೋರು ನಾವು ಯೋಗ್ಯತೆ ಗಳಿಸೋದು ಯಾವಾಗ ಅಂಥೇಳಿ 22ನೇ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ನೋಡಿ. ನಮ್ಮ ಮಕ್ಕಳನ್ನು ಯಾವ ಶಾಲೆಯಲ್ಲಿ ಓದಿಸುತ್ತಿದ್ದೆ, ಯಾವ ಪತ್ರಿಕೆ ಓದುತ್ತಿದ್ದೇವೆ, ನಾವು ನೋಡುವ ಯಾವ ಸಿನಿಮಾಗಳು, ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ, ಬ್ಯಾಂಕ್ ಚೆಕ್ ಬರೆಯುವುದು ಕನ್ನಡದಲ್ಲೇ, ನಾವು ಬರೆಯುವ ಕಾಗದ ಪತ್ರಗಳು ಎಷ್ಟು ಭಾಗ, ಈ ರೀತಿ ನೆಪ ಅಂತಂದ್ರೆ ನೀವು ಆ ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು. ಇನ್ನು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಅಂತಂದರೆ ಏನು ಮಾಡಲ್ ಕ್ವಶನ್ ಪೇಪರ್ ಬಂದಿರುವಂಥ ಪ್ರಶ್ನೆ. ಆಲೋಚನಾ ಶಕ್ತಿ, ಕುತೂಹಲ, ಜ್ಞಾನ, ಕಷ್ಟಪಟ್ಟು ಕೆಲಸ ಮಾಡೋದು, ಗುರಿ ಸಾಧಿಸುವ ಛಲ ಏನಂತೀವಲ್ಲ, ಇದು ಕಲಾಂ ಮೇಷ್ಟ್ರು ಹೇಳಿದ ಯಶಸ್ವಿನ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತೀವಿ. ಇನ್ನು 24ನೇ ರೋಗಿಗಳ ಹಾಗೂ ಪತ್ತೆ ಮಾಡುವವರ ಜಿದ್ದು ಎಂಥದ್ದು ಅಂತಂದರೆ ಹಾಗೂ ಹೀಗೂ ಸಾಹಿತ್ಯವೇ, ಕರಿದಿದ್ದರೂ ತಿಂದು ಸಾಹಿತ್ಯವೇ ಅನ್ನೋದು ಇವರ ಜಿದ್ದು ಅಂತ ಹೇಳ್ಬೋದು. ಇನ್ನು ದೀರ್ಘಗತಿಗೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ್ದ ಅಂತಂದರೆ ಮರದಲ್ಲಿ ಬರೀ ಒಣ ಹುಲ್ಲು, ಮೊಸರು ತಿಂದು ಆನೆ ಕೃಷ್ಣೇಗೌಡರು ಬೇಸೊಪ್ಪು, ಹಸಿ ಹುಲ್ಲು, ಹಿಂಡಿ, ಬೆಲ್ಲ, ಗೋಸು ಕೊಟ್ಟು ಏನಪ್ಪ ಅಂತಂದರೆ ಇದು ಮಾಡ್ತಾರೆ. ಮಾಡಲ್ ಕ್ವಶನ್ ಪೇಪರಲ್ಲಿ ಬಂದಿದೆ ಪ್ರಶ್ನೆ 3ರಲ್ಲಿ. ಇನ್ನು ದುರ್ಗಪ್ಪ ಏಕೆ ಬಂದಿರುವುದನ್ನು ನಿರೂಪಕ್ಕೆ ಯೋಚಿಸ್ತಾಳೆ. ಪೂರ್ವಸಿದ್ಧತೆ 1ರಲ್ಲಿ ಬಂದಿದೆ, 2ರಲ್ಲಿ ಬಂದಿದೆ, ಮಾಡಲ್ ಕ್ವಶನ್ 1ರಲ್ಲಿ ಬಂದಿದೆ. ಏನೋ ಇನಾಮು ಕೇಳಲು ಅಥವಾ ಚಹಾದ ವಸೂಲಿಗೋ ಅಥವಾ ಚಂದ ವಸೂಲಿಯೋ ಇಲ್ಲವೇ ಮನೆ ಉಪಯೋಗಕ್ಕಾಗಿ ಕಾಫಿ ಬೀಜವನ್ನು ಏಲಕ್ಕಿಯನ್ನು ಕೇಳಲು ಬಂದಿರಬಹುದೆಂದು ನಿರೂಪಕ್ಕೆ ಯೋಚಿಸಿದಳು. ಇನ್ನು ನಾಯನ್ನು ಕೊಲ್ಲದೆ ನೌಕರು ಸುಳ್ಳು ಹೇಳುವವರೆಂದು ನಿರೂಪಕ ಯಾವ ಸಲಹೆ ನೀಡಿದನಂತಂದರೆ ನಿಮ್ಮ ನೌಕರರು ಒಂದೇ ಒಂದು ನಾಯಿಯನ್ನು ಕೊಲ್ಲದೆ ನಿಮಗೆ ಸುಳ್ಳು ಲೆಕ್ಕ ಕೊಟ್ಟಿದ್ದಾರೆ ಖಾನ್ ಸಾಬ್. ಇನ್ನು ಮುಂದೆ ನಾಯಿ ಕೊಂದರೆ ನಾಯಿ ಬಾಲ ತಗೊಂಡು ಬಂದು ತೋರಿಸಬೇಕು ಎಂದು ಹೇಳಿ ಅವರ ಲೆಕ್ಕ ಸುಳ್ಳು ನಿಜವೋ ನಿಮಗೆ ತಿಳಿಯುತ್ತದೆ ಅಂಥೇಳಿ ಇಲ್ಲಿ ಉತ್ತರ ಬರೀತೀರಿ. ಇನ್ನು ಅರಣ್ಯ ಇಲಾಖೆಯವರು ನಾಗರಿಕರ ಕುರಿತು ಏನು ಜಾಹೀರಾತು ನೀಡಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಮನೆಯವರು ಮೇಲಾಧಿಕಾರಿ ಹಾಗೂ ಊರಿನ ಜನರೆಲ್ಲ ನಿನ್ನ ನಿರೀಕ್ಷೆಯಲ್ಲಿದ್ದಾರೆಂದು ನಿನ್ನ ವಿರುದ್ಧ ಯಾವುದೇ ಕ್ರಮ ಅಥವಾ ಪೊಕಾಸಿ ನೋಟಿಸ್ ಅಥವಾ ತನಿಖೆ ನಡೆಸುವುದಿಲ್ಲವೆಂದು ಈ ಮನೆಯು ಕೂಡಲೇ ಎಲ್ಲರಿದ್ದರೂ ಹಿಂದೆ ಬಾ ಅಂಥೇಳಿ ಜಾಹೀರಾತನ್ನು ನೀಡಿದರು. ಇನ್ನು 2 ವಾಕ್ಯದಲ್ಲಿ ಉತ್ತರವನ್ನು ಅಂದರೆ 2-3 ವಾಕ್ಯದಲ್ಲಿ ಸಂದರ್ಭವನ್ನು ಸೂಚಿಸಿ ಉತ್ತರ ಬರೀರಿ ಅಂತ ಕೊಡ್ತಾರೆ. ಸೊ ನಾನಿಲ್ಲಿ ಕೊಟ್ಟಿದ್ದೀನಿ ನೋಡಿ. ನೀ ತಂಪು ನನ್ನ ತವರಿಗೆ ಎಂಬ ಪ್ರಶ್ನೆ ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಬಂದಿದೆ, ಪೂರ್ವಸಿದ್ಧತೆ 1ರಲ್ಲಿ ಬಂದೋಗಿದೆ. ಪದ್ಯ ಹಬ್ಬಲಿ ಅವರ ರಸಬಳ್ಳಿ ಜನಪದ ಗೀತೆಯಿಂದ. ಇನ್ನು ತಾಯಿ ಮತ್ತು ತವರಿನ ಬಗ್ಗೆ ಮನದುಂಬಿ ಮಾತನಾಡುವ ಜನಪದ ಗರಿತಿಗೆ ಸೆಲೆ ಬೇಸಿಗೆಯಲ್ಲಿ ಬೇವನ ತಂಪು ಭೀಮರತಿ ಎಂಬ ಹೊಳೆ ತಂಪು, ಹಾಗೆ ನನ್ನ ತವರಿಗೆ ಎಡದೋ ತಂಪು ಅಂತೇಳಿ ಇರೋದು ಉತ್ತರವನ್ನು ಬರಿಬೋದು. ಇನ್ನು 100 ಜಾಹಿತರುಗಳ ತಲೆ ತುರುಕಿದ್ದು, ಈ ಪ್ರಶ್ನೆ ಉತ್ತರ ಇಲ್ಲಿದೆ ನೋಡಿ. ಪದ್ಯ ಮುಂಬೈ ಜಾತಕ, ಕವಿ GS ರುದ್ರಪ್ಪ. ನಗರೀಕರಣದಲ್ಲಿ ಮಗುವಿನ ಕಲಿಕೆ ಕುರಿತು ಪ್ರತಿಕ್ರಿಯಿಸುವ ಸಂಬಂಧ ಶಾಲಾ ಕಾಲೇಜುಗಳು ಕಲಿಸಿದ್ದು, ಬೀದಿ ಬದಿಯ ಜಾಹೀರಾತು ತಲೆಗೆ ತುರುಕಿದ್ದು, ರೇಡಿಯೋ ಸಿಲಿಕೋನ್ ವಿಭಾಗ ಶಿಫಾರಸು ಬಿಟ್ಟರೆ ಮಗು ತಾನಾಗೇ ಕಲಿತದ್ದು ಕಡಿಮೆ, ನಗರ ಜೀವನ ಯಾಂತ್ರಿಕ ಬದುಕಿನಲ್ಲಿ ಮಗುವಿನ ಸ್ವಯಂ ಕಲಿಕೆ ಅವಕಾಶ ಕೊರತೆಯನ್ನು ಬೇಕಿದ್ದನ್ನು ಬೇಡದೆಲ್ಲ ತಲೆಗೆ ತುಂಬಿದುವುದು ಜಾಹೀರಾತು ಕುರಿತು ಯೋಚಿಸುವಂಥ ಸಂದರ್ಭ ಅಂತೇಳಿ ನಾವು ಇಲ್ಲಿ ಉತ್ತರವನ್ನು ಬರಿಬೋದು.
ಇನ್ನು ಪ್ರಶ್ನೆ ಹೇಗಿದೆ ನೋಡಿ. ಮಾತೆ ಮರೆತು ಹೋಗಿದೆ ಕಣೆ ಪದ್ಯ, ಒಂದು ಹೂ ಹೆಚ್ಚಿಗೆ ಇಡುತ್ತೇನೆ. ಕವಿ ಲಲಿತಾ ಸಿದ್ದಬಸಯ್ಯ. ನೋಡಿ, ಕಿರಿಮಗನೊಟ್ಟಿಗೆ ಅಸ್ಸಾಮಿನಲ್ಲಿರುವ ಮುದುಕನಿಗೆ ಅಲ್ಲಿಯ ಭಾಷೆ ಸ್ವಲ್ಪವೂ ಬರೋದು. ಮಗ ಸೊಸೆ ಬೆಳಗ್ಗೆ 9ಕ್ಕೆ ಮನೆ ಬಿಟ್ಟು ಹಿಂತಿರುಗುವುದು. ರಾತ್ರಿಯೇ ಯಾರೊಟ್ಟಿಗೆ ಮಾತನಾಡೋ ಅವಕಾಶವಿಲ್ಲದ ಮುದುಕಿಯರಿಗೆ ಫೋನ್ ಮಾಡಿ ತನ್ನ ಕಷ್ಟ ಹೇಳುವ ಸಂದರ್ಭವನ್ನು ಹಿರಿ ಜೀವಿಗಳ ತಳಮಳ ಆತಂಕ ಅಂಥೇಳಿ ಉತ್ತರವನ್ನು ಈ ರೀತಿ ಬರಿಬೋದು. ಇನ್ನು ದೀರ್ಘ ನಾಟಕಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗೆ ನೀವು ಏನಪ್ಪ ಅಂತಂದರೆ ಸಂದರ್ಭ ಸೂಚಕ ಬರೀರಿ ಅಂತ ಹೇಳ್ತಾರೆ. ಮಾಡಲ್ ಕ್ವಶನ್ ಪೇಪರ್ 1ರಲ್ಲಿ ಪ್ರಶ್ನೆ ಬಂದು ಹೋಗಿದೆ. ಹಾಡುವುದು ಅವುಗಳ ಅನಿವಾರ್ಯ, ಅವುಗಳ ಕರ್ಮ. ಗದ್ಯ ವಾಲ್ಪೈರ್ ಅಭಿವೃದ್ಧಿ ತಂದ ದುರಂತ. ಕೃಪಾಕರ್ ಸೇನಾನಿ ಕೆ ಪುಟ್ಟಪ್ಪ ಸ್ವಾಮಿ ಅನ್ನೋ ಒಂದು ಲೇಖಕರದಲ್ಲ ಅವ್ರು ಬರೆದಿರುವಂಥದ್ದು. ಮಾನವ ಕೇಂದ್ರೀಕೃತ ಅಭಿವೃದ್ಧಿ ಅಲ್ಲಿಯ ಜೀವ ಸಂಕಲನ ಮೇಲೆ ಬೀರಬಹುದಾದ ದೃಷ್ಟಿ ಪರಿಣಾಮಗಳು. ಹಕ್ಕಿಗಳಾದ ಫಿಶ್ಪಿಂಗ್ಲಿಂಗ್, ದ್ರಾಕ್ಷಿಗಳು ಮತ್ತು ದುರಂತ ಬದುಕನ್ನು ಪ್ರಸ್ತಾಪಿಸುವ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೆಳಗಿನ ಎದ್ದು ರಾಗ ಹಾಡುವುದು ಮಾತ್ರ ಬಿಟ್ಟಿಲ್ಲ ಅಂಥೇಳಿ ಕವಿಯಲ್ಲಿ ಹೇಳ್ತಾನೆ. ಇನ್ನು ಮುಂಬೈ ಪ್ರಸಿದ್ಧ ನ್ಯಾಯವಾದಿಯಾದವರು ಅಂಥೇಳಿ ನಿಮಗೆ ಇಲ್ಲಿ ಸಂದರ್ಭ ಪ್ರಶ್ನೆ ಉತ್ತರವನ್ನು ಇದೆ ನೋಡಿ. ಗದ್ಯ ಆಯ್ಕೆ ಇದೆ ನಿಮ್ಮ ಕೈಯಲ್ಲಿ. ಲೇಖಕರು ನಿಮ್ಮಿಚಂದ್ರು. ಬದುಕು ಸದಾ ಅದೃಷ್ಟಗಳನ್ನು ನಮ್ಮತ್ತ ಎಸೆಯುವುದಿದ್ದರೂ ಬದುಕು 100,000 ಅವಕಾಶಗಳನ್ನು ತೆರೆದಿಡುತ್ತದೆ ಎಂದು ಕೇಳುತ್ತಾ 10ನೇ ತರಗತಿ ಓದಿದ ಚಿಕ್ಕ ಮಕ್ಕಳ ತಾಯಿ ಕ್ರೌರ್ಯ, ಹಿಂಸೆ, ಮದುವೆಯಲ್ಲಿ ಸಿಲುಕಿದ 40 ಪ್ಲೇವಿಯ ಅದೆಲ್ಲನೂ ಮೆಟ್ಟಿ ವಿದ್ಯಾಭ್ಯಾಸ ಮುಗಿಸಿ ಮುಂಬೈ ಪ್ರಸಿದ್ಧ ನ್ಯಾಯವಾದಿಯಾಗಿ ಹೇಳುವ ಸಂದರ್ಭ ಇದಂತಾದರೆ ಪರಿಸ್ಥಿತಿಯಲ್ಲೂ ನಮ್ಮದೇ ಆಯ್ಕೆಗಳನ್ನು ಎಂಬುದು ತಿಳಿಯಲು ಸೂಕ್ತ ನಿದರ್ಶನ ಅಂತ ಹೇಳ್ತೀವಿ. ನೀರಿಳಿದ ಗಂಟಲು ಕಡುಬಂ ತುಳುಕಿದಂತಾಯಿತು. ಗದ್ಯ ತಿರುಗನ್ನಳಂ ಬೆಳ್ನುಡಿ. ಲೇಖಕರು ಮುದ್ದಣ್ಣ. ಇಲ್ಲಿ ಕ್ಲಿಷ್ಟ ಸಂಸ್ಕೃತ ವಾಕ್ಯ ರಚನೆ ಬಗ್ಗೆ ವಿರೋಧಿಸುತ್ತಾ ಮನೋರಮೆ ಮುದ್ದಣ್ಣನಿಗೆ ಕನ್ನಡದ ಸೊಗಸನ್ನೇ ಸರಿಯಾಗಿ ತಿಳಿಯಲು ಸಮರ್ಥಳಲ್ಲದ ತನಗೆ ಸಂಸ್ಕೃತ ಶಬ್ದ ಹೇಗೆ ತಿಳಿಯುತ್ತದೆ ಎಂದರೆ ಸಂದರ್ಭವನ್ನು ಸೂಚಿಸ್ತಾರೆ. ಇನ್ನು ಯಾವುದಾದ್ರೂ ಒಂದು ವಾಕ್ಯದ ಸಂದರ್ಭ ಸೂಚಿಸಿ ಅಂದರೆ ದೀರ್ಘನಾಟ. ಡ್ರೈವರ್ ಎತ್ತಲಾಗಿ ಹೋದೆ, ಇಲ್ಲೇ ಇದ್ನಲ್ಲ, ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ. ಮಾಡಲ್ ಕ್ವಶನ್ 1ರಲ್ಲಿ ಪ್ರಶ್ನೆ. ಈ ಪ್ರಶ್ನೆಗಳಿಗೆ ಉತ್ತರ ನಾನು ಇಲ್ಲಿ ಕೆಳಗೊಳಿದೆ ನೋಡಿ. ಇಲ್ಲಿ ನೋಡಿ, ದೀರ್ಘ ನಾಟಕ ಬಲ್ಲಿ ಆನೆ, ಕೃಷ್ಣೇಗೌಡರ ಆನೆ. ದೀರ್ಘ ನಾಟಕಕ್ಕೆ ಸಂಬಂಧಪಟ್ಟಂತೆ ಕೃಷ್ಣೇಗೌಡರ ಆನೆ. KP ಪೂರ್ಣಚಂದ್ರ ಕವಿಗಳು. ವಿಲಾಯುಧನ ಆಜ್ಞೆಯಂತೆ ನಾಟಕಕ್ಕೆ ಕಟ್ಟಿದ ಹಗ್ಗದ ಬೆಚ್ಚಿದ ಇದ್ದ ಲಾರಿಯನ್ನು ಆನೆ ಉರುಳಿಸಿದ ಪರಿಣಾಮ ಸ್ಟೇರಿಂಗ್ ಮೇಲೆ ತಲೆ ಇಟ್ಟು ಮಲಗಿದ ಡ್ರೈವರ್ ಕ್ಯಾಬಿನೆಟ್ನಲ್ಲಿದ್ದ ಜಾಕ್ ತಲೆ ಮೇಲೆ ಬಿದ್ದು ಮರಣ ಹೊಂದಿದ್ದಾನೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಬಂದ ಕ್ಲೀನರ್ ಹಗ್ಗ ಬಿಚ್ಚಿಕೊಳ್ಳೋದು ಬಿಟ್ಟು ಗಾಡಿಯಿಂದ ಡ್ರೈವರ್ನ ಹುಡುಕುವ ಸಂದರ್ಭ ಸ್ವಾರಸ್ಯ ಇದಾಗಿದೆ. ಇನ್ನು ಇನ್ನೊಂದು ಪ್ರಶ್ನೆಗೆ ದೀರ್ಘ ನಾಟಕ ಕೃಷ್ಣೇಗೌಡರ ಆನೆ. ಲೇಖಕರು ಪೂರ್ಣತೆ ತಿಳಿಸಿ ಇದೇ ರೀತಿ ಉತ್ತರನೇ ಬರೀಬೇಕು ನೀವು. ಜಂಕ್ಷನ್ ಬಾಕ್ಸ್ ಇದ್ದ 17ನೇ ಕಂಬದ ಮೇಲೆ ತಿಪ್ಪಣ ಕುಳಿದುದು ಕಂಡು ಕೂಗಿ ಕರೆದರೂ ಮಾತಿಲ್ಲದೆ ರಮೇಶ್ ಬಾಬು ಹೇಳುವಂತೆ ಕಂಬ ಹತ್ತಿ ನೋಡಬಹುದು. ಲೈನ್ಮನ್ ಶಂಕರಪ್ಪ ಕಂಬ ಹತ್ತಿದ್ದರಂತೆ ಸಿಡಿಲು ಹೊಡೆದಂತೆ ಜಾರಿದಪ್ಪನ ಕೆಳಗೆ ಬಿದ್ದು ಭೂತ ದರ್ಶನವಾಗುವಂತೆ ದೂರ ನಿಂತು ರಮೇಶ್ ಬಾಬುವಿನ ಕಂಬದಲ್ಲಿ ಏನೋ ಸೇರಿಕೊಂಡಿದೆ ಎಂದು ಹೇಳುವಂಥ ಒಂದು ಸಂದರ್ಭ ಇದಾಗಿದೆ. ಇನ್ನು ಈ ಭಾಗದಲ್ಲಿ ನಿಮಗೆ ದೀರ್ಘ ಉತ್ತರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡಿ. ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧ ರಾಮಲಕ್ಷ್ಮಣ ಕೊಲ್ಲುವ ತನಗೆ ಸೀತೆ ವಹಿಸಬೇಕೆಂದು ರಾವಣ ಮಾತಿನಿಂದ ತನ್ನ ಮೇಲೆ ಕರುಣಿತು. ಮರದಲ್ಲಿ ರಘುನೂತನ ಆಯಸ್ಸು ಪ್ರಾಣ ಇರುವವರೆಗೆ ಬರಬೇಡ ಎಂದಾತನು ಮೂರ್ಛಿತಳಾದ ಸೀತೆಯ ದೀನಾವಸ್ಥೆ ನೋಡಿದ ರಾವಣನಿಗೆ ಅನುಕಂಪ ಹುಟ್ಟಿ ಕದಡಿದೆ ನೀರು ತಿಳಿಯಾಗುವ ಹಾಗೆ ವೈರಾಗ್ಯ ಮೂಡಿತು. ಶ್ರೇಷ್ಠವಾದರಲ್ಲಿ ನಿಷ್ಕಲವಾಗಿ ಪ್ರೀತಿ ಹುಟ್ಟುವ ರೀತಿ. ಇನ್ನು ಸಂಪತ್ತಿದ್ದು ಆಯುಷ್ಯವಿಲ್ಲದಿದ್ದರೆ ಫಲವಿಲ್ಲ. ಹೇಡಿಯ ಕೈಯಲ್ಲಿ ಚಂದ್ರಾಯುಧ ಪ್ರಬಲ ಅಸ್ತ್ರವಿದ್ದರೂ ನಿಷ್ಪ್ರಯೋಜಕ. ಹುಟ್ಟು ಗರುಡನ ಕೈಯಲ್ಲಿ ಕನ್ನಡಿ ಇದ್ದರೆ ಫಲವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯ ಅಪಮೂಲ್ಯ ಪದವನ್ನು ನಡೆದ ಸಂಕಲ್ಪ ನಿಜಭಕ್ತ ಮೂಲ ಗುಣವಾಗಬೇಕೆಂಬುದು ಬಸವಣ್ಣವರು ಪ್ರತಿಪಾದ. ಇನ್ನು ಕೌರವರ ಮುಂದೆ ಈ ರೀತಿ ಇಲ್ಲಿ ಒಂದು ಪದ್ಯಭಾಗವನ್ನು ಕೊಟ್ಟಿರ್ತಾರೆ, ಉತ್ತರವನ್ನು ಕೊಟ್ಟಿರ್ತಾರೆ. ನೀವು ಅದೇ ಪ್ರಕಾರ ಉತ್ತರವನ್ನು ಇಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ. ಸೊ ಈಗ ಭಾಗ ಅವಕ್ಕೆ ಬರ್ತೀನಿ ನಾನು. ಇಲ್ಲಿ ಬಟ್ಟೆ ಅಂದರೆ ವಸ್ತ್ರ ಅಥವಾ ಧಾರೆ ಅಂತ ಕರಿತೀವಿ. ಕವಿ ಆವರಿಸು ಅಥವಾ ಕಾವ್ಯ ರಚನೆಕಾರ. ಹರಿ ಅಂದರೆ ವೈರಿ ಅಥವಾ ತಿಳಿ. ಕಲಿ, ಗಟ್ಟಿ, ಶ್ರೇಷ್ಠ. ಜೋಗಿ ಅಂದರೆ ಪರಕಿಸು, ಜಸ, ಓದು, ಬೀಸು, ಹಾಡು. ನುಡಿಗಟ್ಟುಗಳನ್ನು ಅರ್ಥಪೂರ್ಣವಾಗಿ ಬಳಸಿದ 2 ವಾಕ್ಯ ರಚಿಸಬೇಕು. ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರೀಲಿ. ಇನ್ನು ಪ್ರಬಂಧಕ್ಕೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಅವರು ಪೀಠಿಕೆ, ವಿಷಯ ವಸ್ತು ಪ್ರಧಾನ, ಮುಕ್ತಾಯಕ್ಕೆ ಒಟ್ಟು ನಿಮಗೆ ಇಲ್ಲಿ 4 ಅಂಕ ಇರ್ತದೆ. 1 ಪೀಠಿಕೆ ಕೊಡ್ತಾರೆ, 2 ವಿಷಯ ಪ್ರತಿಪಾದನೆ, 1 ಮುಕ್ತಾಯ ಕೊಡ್ತಾರೆ. ಆಯ್ದುಕೊಂಡ ವಿಷಯವನ್ನು ಕುರಿತು ವಿದ್ಯಾರ್ಥಿ ಗ್ರಹಿಕೆ, ಅದು ಪ್ರಬಂಧದಲ್ಲಿ ಪೀಠಿಕೆ, ವಿಷಯ ಪ್ರತಿಪಾದನೆ, ಉಪಸಂಹಾರಗಳ ನಿರುಪತವಾದ ಬಗೆಯನ್ನು
ಅಂಕೀಕರಿಸಿಪಡಿಸಲಾಗುವುದು. ಇನ್ನು ಪತ್ರಲೇಖನ ಪತ್ರದ ಮಾದರಿ ದಿನಾಂಕ ವಿಳಾಸಕ್ಕೆ 1 ಅಂಕ ಆದರೆ ಪತ್ರ ಬಡಲು ವಿಷಯ ಪ್ರಸ್ತಾವನೆ 2 ಅಂಕ, ಪತ್ರದ ಮುಕ್ತಾಯ 1 ಅಂಕ, ಮೌಲ್ಯಮಾಪಕರ ಮೇಲ್ಸೂಚಿಸಿದ ಅಂಶಗಳು ಒಂದೇ ವಿವೇಚನಾತ್ಮಕ ಅಂತೇಳಿ 4 ಅಂಕವನ್ನು ಇಲ್ಲಿ ಕೊಡ್ತಾರೆ. ನಾನಿಲ್ಲಿ ನಿಮಗೊಂದು ಏನಪ್ಪ ಅಂತಂದರೆ ಒಂದು ನಿಬಂಧವನ್ನು ಕೊಟ್ಟಿದ್ದೆ ನೋಡಿ. ವಿದ್ಯಾರ್ಥಿ ಜೀವನ ಗ್ರಂಥಾಲಯದ ಮಹತ್ವ ಪ್ರಬಂಧ ಯಾವ ರೀತಿ ಇತ್ತು ಅಂತ ಹೇಳ್ತಾರೆ. ಇನ್ನು ಗ್ರಂಥಗಳಿಲ್ಲ ಕೋಣೆ ಆತ್ಮವಿಲ್ಲದ ದೇವಿದ್ದಂತೆ ಎಂಬ ನಾನುಡಿಯಂತೆ ಗ್ರಂಥಾಲಯ ಜ್ಞಾನದ ಮಂದಿರವಾಗಿವೆ. ವಿದ್ಯಾರ್ಥಿ ಜೀವನ ಗ್ರಂಥಾಲಯ ಜ್ಞಾನಾರ್ಜನೆಗೆ ಅಗತ್ಯವಾದ ಪುಸ್ತಕಗಳು, ನಿಯತಕಾಲಿಕೆಗಳು ಮತ್ತು ಇತರ ಸಂಪನ್ಮೂಲ ಒದಗಿಸುವ ಕೇಂದ್ರವಾಗಿವೆ. ಇನ್ನು ಜ್ಞಾನ ಭಂಡಾರ ಮತ್ತು ಓದುವ ಹವ್ಯಾಸ ಗ್ರಂಥಾಲಯ ವಿವಿಧ ವಿಷಯಗಳಲ್ಲಿ ಜ್ಞಾನ ಹೊಂದಿ ಹೊರಗಿನ ನಡೆ ಒದಗಿಸುತ್ತದೆ. ಕಥೆ ಪುಸ್ತಕಗಳು, ವಿಜ್ಞಾನ, ಇತಿಹಾಸ ಮತ್ತು ಸಾಹಿತ್ಯದ ಪುಸ್ತಕಗಳನ್ನು ಓದುವ ಮೂಲಕ ವಿದ್ಯಾರ್ಥಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು. ಇದು ಕೇವಲ ಪಠ್ಯ ಪುಸ್ತಕದ ಕಲಿಕೆಗೆ ಸೀಮಿತವಾಗದೆ ವಿಶಾಲ ದೃಷ್ಟಿಕೋನವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ತಾರೆ. ಇನ್ನು ಏಕಾಗ್ರತೆ ಮತ್ತು ಶಾಂತ ವಾತಾವರಣ ಗ್ರಂಥಾಲಯ ಶಾಂತಿಯುತ ವಾತಾವರಣ ವಿದ್ಯಾರ್ಥಿಗಳು ತೊಂದರೆ ಇಲ್ಲದೆ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ಇದು ಶಿಸ್ತಿನ ಸಮಯ ಪಾಲನೆ ಏಕಾಗ್ರತೆ ಕಾಯ್ದುಕೊಳ್ಳಲು ಉತ್ತೇಜಿಸುತ್ತದೆ. ಪರೀಕ್ಷಾ ತಯಾರಿ ಅವಶ್ಯಕತೆ ಸಂಶೋಧನೆ ಮತ್ತು ಸ್ವತಂತ್ರ ಕಲಿಕೆ ಯಾವ ರೀತಿ ಅಂಥೇಳಿ ಈ ರೀತಿ ನೀವು ಪಾಯಿಂಟ್ ಹಾಕಿ ಕೊನೆಗೆ ಉಪಸಂಹಾರ ಗ್ರಂಥಾಲಯ ವಿದ್ಯಾರ್ಥಿಗಳ ಬದುಕಿನ ಬೆಳಕು ಮತ್ತು ಬೆಳವಣಿಗೆ ದಾರಿಯಾಗಿದೆ. ವಿದ್ಯಾರ್ಥಿಗಳು ಗ್ರಂಥಾಲಯದ ಮತ್ತನ್ನು ಅರಿತು ಅದರ ನಿರಂತರ ಬಳಕೆಯ ಮೂಲಕ ಜ್ಞಾನವನ್ನು ವೃದ್ಧಿಸಿಕೊಂಡು ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು. ಇನ್ನು ಪತ್ರ ಬರವಣಿಗೆ ಯಾವ ರೀತಿ ಬರೀಬೇಕು ಅಂತಂದರೆ ಮಂಜುಳಾ ಅಥವಾ ಮಂಜೇಶ್ ದ್ವಿತೀಯ PUC ಶಾರದಾ ಪದವಿ ಪೂರ್ವ ಕಾಲೇಜು ಪಾವಗಡ ತುಮಕೂರು ಅಂತೇಳಿ ಡೇಟು ಮೆನ್ಷನ್ ಮಾಡಬೇಕು, ಜಿಲ್ಲೆ ಮೆನ್ಷನ್ ಮಾಡಬೇಕು. ತಂದೆ ಪತ್ರ ಬರಿತಾ ಇದ್ದರೆ ಇಲ್ಲಿ ನಟರಾಜ ಅವ್ರ ಹೆಸರು ಬರೀಬೇಕು. ಪೂಜ್ಯ ತಂದೆಯವರೇ, ನಿಮ್ಮ ಮಗ ಅಥವಾ ಮಗಳು ಮಂಜುಳಾ ನಿಮ್ಮ ಹೆಸರನ್ನು ಬರೀ. ಸಾಷ್ಟಾಂಗ ನಮಸ್ಕಾರ. ನಾನು ಇಲ್ಲಿ ಕ್ಷೇಮವಾಗಿದ್ದೆ, ನೀವು ಅಲ್ಲಿ ಹೇಗಿದ್ದೀರಿ ಅಂತೇಳಿ ಭಾವಿಸಿದ್ದೇನೆ. ಕ್ಷೇಮಿದ್ದೀನಿ. ನಮ್ಮ ಕಾಲೇಜಿನ ಮುಂದಿನ ತಿಂಗಳು ಶಿಕ್ಷಣ ಪ್ರವಾಸ ಆಯೋಜಿಸಿದ್ದು ಈ ಪ್ರವಾಸದ ಬಹಳ ಮಾಹಿತಿದಾಯಕವಾಗಿದ್ದು ನಮ್ಮ ಪಠ್ಯಕ್ರಮಕ್ಕೆ ಸಂಬಂಧಿಸಿದ ಸ್ಥಳಗಳು ವೀಕ್ಷಿಸಲು ನಮಗೆ ಅವಕಾಶ ಒದಗಿಸುತ್ತದೆ. ಇವಾಗಲೂ ನನಗೆ ತುಂಬ ಆಸೆ ಇದೆ. ಆದ್ದರಿಂದ ದಯವಿಟ್ಟು ನಾನು ಈ ಪ್ರವಾಸ ಭಾಗವಹಿಸಲು ಅನುಮತಿ ನೀಡಬೇಕೆಂದು ಮತ್ತು ಪ್ರವಾಸದ ಖರ್ಚಿಗೆ ನನಗೆ 2,000 ರೂಪಾಯಿಗಳನ್ನು ಕಳಿಸಿಕೊಂಡು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ತಾಯರಿಗೆ ನಾನು ನಮಸ್ಕಾರ ತಿಳಿಸಿ ಇಂತಿ ನಿಮ್ಮ ಪ್ರೀತಿಯ ಮಗಳು ಮಂಜುಳಾ ಮಂಗೇಶ್ ಅಂಥೇಳಿ ಈ ರೀತಿ ಲೆಟ್ರನ್ನು ಬರೆದಾಗ ನಿಮಗೆ 4 ಅಂಕ ಸಿಗ್ತವೆ. ಒಟ್ಟು ಇಲ್ಲಿ ನಿಮಗೆ ಈ ಒಂದು ವಿಡಿಯೋದ ಮುಖಾಂತರ 80ಕ್ಕೆ 80 ಅಂಕಗಳು ಸರಳವಾಗಿ ಸಿಗ್ತವೆ ಅಂತ ಹೇಳ್ತೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.